ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ದರ್ಶನ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ರದ್ದಾದ ಬಳಿಕ ಮತ್ತೊಂದು ದೊಡ್ಡ ಹಿನ್ನಡೆ ಬುಧವಾರ ಆಯಿತು. ಮೇಜರ್ ಸೆಟ್ ಬ್ಯಾಕ್. ಅವರು ಒಂದು ಅರ್ಜಿಯನ್ನು ಹಾಕೊಂಡಿದ್ರು. 82 ಲಕ್ಷ ಹಣವನ್ನ ನನ್ನ ಮನೆಯಿಂದ ಸೀಸ್ ಮಾಡಲಾಗಿದೆ, ಅದು ನನಗೆ ವಾಪಸ್ ಬೇಕು ಅಂತ ಅರ್ಜಿಯನ್ನು ಹಾಕೊಂಡಿದ್ರು. ಅದನ್ನ ಯಾಕೆ ಮಾನ್ಯ ಮಾಡಲಿಲ್ಲ ಕೋರ್ಟು? ವಿಚಾರಣೆಯಲ್ಲಿ ಏನು ಉತ್ತರ ಕೊಟ್ಟಿದ್ದಾರೆ, ಏನು ಪ್ರಶ್ನೆಗಳಿಗೆ ದರ್ಶನ್, ಅದನ್ನ ವಿತ್ ಡಾಕ್ಯುಮೆಂಟ್ ನಿಮ್ಮ ಪಬ್ಲಿಕ್ ಟಿವಿ ಈ ಕ್ಷಣಕ್ಕೆ ಬ್ರೇಕ್ ಮಾಡ್ತಾ ಇದೆ. ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ. ಐಟಿ ಪ್ರಶ್ನೆಗಳಿಗೆ ದರ್ಶನ್ ಕೊಟ್ಟ ಉತ್ತರ ಹೇಗಿತ್ತು? 82 ಲಕ್ಷ ಹಣದ ರಹಸ್ಯ, 82 ಲಕ್ಷ ಹಣದ ಮೂಲ, ಹಣ ಎಷ್ಟು ಕೈಗಳಲ್ಲಿ ಬದಲಾವಣೆ ಆಗಿತ್ತು, ಹಣದ ಮೂಲಕ್ಕೆ ದರ್ಶನ್ ಏನು ಉತ್ತರ ಕೊಟ್ರು, ಬ್ಲಾಕ್ ಮನಿನ ವೈಟ್ ಮನಿನ ಘೋಷಿತ ಆದಾಯದ ಭಾಗನಾಗಿದ್ದು ಎಲ್ಲ ಅನುಮಾನಗಳಿತ್ತು. ರೇಣುಕಾಸ್ವಾಮಿ ಹತ್ಯೆಯಾದ ಬಳಿಕ ದರ್ಶನ್ ಮನೆಯನ್ನ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ದರ್ಶನ್ ಮನೆಯಲ್ಲೇ 37 ಲಕ್ಷ ಹಣ ಸಿಕ್ಕಿತ್ತು. ಅದಾದ ಬಳಿಕ ಅವ್ರ ಪತ್ನಿ ಫ್ಲಾಟ್ ಅಲ್ಲಿ 3 ಲಕ್ಷ ಸಿಕ್ಕಿತ್ತು. ನಂತರ ವಿವಿಧ ಮೂಲಗಳಿಂದ ಟೋಟಲ್ ಆಗಿ 82 ಲಕ್ಷ ಅಂತ ಗೊತ್ತಾಗಿತ್ತು. ಸೊ ಇದರಲ್ಲಿ ಕೆಲ ಪ್ರಶ್ನೆಗಳನ್ನ ಐಟಿ ಅಧಿಕಾರಿಗಳು ಕೇಳಿದ್ರು. ನೋಡಿ, ಅಲ್ಲಿ ಬಂತು, ಸಾಕ್ಷ್ಯನಾಶಕ್ಕೆ 82 ಲಕ್ಷ ಹಣವನ್ನ ಸಂಗ್ರಹಿಸಿದ್ರು ಅನ್ನೋದು ತನಿಖಾಧಿಕಾರಿಗಳ ಆರೋಪ ಆಗಿತ್ತು. ಕೊಲೆ ಆರೋಪಿಯ ಹೇಳಿಕೆಯನ್ನ ಐಟಿ ಅಧಿಕಾರಿಗಳು ದಾಖಲಿಸಿಕೊಂಡಿದ್ದಾರೆ. ಯಾಕಂದ್ರೆ ಪೊಲೀಸ್ ಇಲಾಖೆ ಐಟಿಗೆ ಇದನ್ನ ಮೂವ್ ಮಾಡಿತ್ತು. ಹಣದ ವಿಚಾರದ, ವಹಿವಾಟಿನ ವಿಚಾರದ್ದು ನೀವು ತನಿಖೆಯನ್ನು ಮಾಡಬೇಕು ಅಂತ ಮೂವ್ ಮಾಡಿತ್ತು. ಸೊ ಹಣದ ಮೂಲದ ಬಗ್ಗೆ ಆದಾಯ ತೆರಿಗೆ ಇಲಾಖೆ ವಿಚಾರಣೆಯನ್ನು ನಡೆಸಿದಾಗ 82 ಲಕ್ಷಕ್ಕೆ ಲೆಕ್ಕ ಕೊಡ್ರಿ ದರ್ಶನ್ ಅಂತ ಕೇಳಿದಾಗ ದರ್ಶನ್ ಕೊಟ್ಟ ಉತ್ತರ ಲೆಕ್ಕ ಕರೆಕ್ಟ್ ಆಗಿತ್ತಾ, ಲೆಕ್ಕ ಸರಿಯಾಗಿತ್ತಾ? ಆ ಮಾಹಿತಿ ಡಾಕ್ಯುಮೆಂಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಾ. ಇದೇನು ಡಾಕ್ಯುಮೆಂಟ್ ಅಂದ್ರೆ ದರ್ಶನ್ ಸ್ಟೇಟ್ಮೆಂಟ್ಗಳು ಈ ಡಾಕ್ಯುಮೆಂಟ್ ಅಲ್ಲಿ ರೆಕಾರ್ಡ್ ಆಗಿದೆ. ಹಣ ಎಷ್ಟು ಸೀಸ್ ಆಗಿತ್ತು ಅದನ್ನ ನಾವು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀವಿ. ಮತ್ತು ಹಣದ ವಿಚಾರದ ಬಗ್ಗೆ, ಮೂಲದ ವಿಚಾರದ ಬಗ್ಗೆ ಕೇಳಿದಾಗ ಡಾಕ್ಯುಮೆಂಟ್ ಏನಾದರೂ ಪ್ರೊಡ್ಯೂಸ್ ಮಾಡ್ಬೋದಾ ನೀವು? ನಿಮ್ಮದೇ ಹಣ ಇದು ಘೋಷಿತ ಆದಾಯ ಅನ್ನೋದಕ್ಕೆ ಡಾಕ್ಯುಮೆಂಟ್ ಏನಾದರೂ ಕೊಡ್ಬೋದಾ ಅನ್ನೋದಕ್ಕೆ ಇಲ್ಲ, ಸದ್ಯಕ್ಕೆ ಯಾವುದೇ ದಾಖಲೆ ಅಂತ ಹೇಳಿದ್ದಾರಂತೆ. ಹಾಗಾದ್ರೆ ನಿಮಗೆ ಹಣ ಬಂದಿದೆಯಲ್ಲಿಂದ, ಯಾವ ಆದಾಯದಿಂದ ಅಂತ ಐಟಿ ಅಧಿಕಾರಿಗಳು ಕೇಳಿದಾಗ ಆಶ್ಚರ್ಯಕರ ರೀತಿಯಲ್ಲಿ ಕೆಲ ಉತ್ತರಗಳನ್ನ ಕೂಡ ದರ್ಶನ್ ಕೊಟ್ಟಿದ್ದಾರೆ. ಅದನ್ನ ಹೇಳ್ತೀವಿ ನೋಡಿ. ಬಂತು ಡೀಟೇಲ್ಸ್. ಉತ್ತರ: ನಾನು ಕೃಷಿ ಮಾಡಿದ್ದೆ, ಪ್ರಾಣಿಗಳ ಮಾರಾಟವನ್ನು ಮಾಡಿದ್ದೆ. ಹಾಗೆ ನನ್ನ ಅಭಿಮಾನಿಗಳು ನನ್ನನ್ನು ಮೀಟ್ ಮಾಡೋದಕ್ಕೆ ಹುಟ್ಟುಹಬ್ಬದ ದಿನ ಬಂದಿದ್ರು. ಅವರು ಬರ್ಬೇಕಾದ್ರೆ ಜೇಬಲ್ ದುಡ್ಡು ಇಟ್ಕೊಂಡೇ ಬಂದ್ರು, ಅದನ್ನ ನನ್ನ ಕೈಗಿಟ್ಬಿಟ್ಟು ಹೋದ್ರು ಅನ್ನೋದು ದರ್ಶನ್ ಹೇಳಿರುವಂತಹ ಉತ್ತರ. ನಾವು ಹೇಳ್ತಾ ಇರೋದಲ್ಲ, ದರ್ಶನ್ನೇ ತನ್ನ ಹೇಳಿಕೆಯನ್ನ ದಾಖಲಿಸಿರುವಂತಹ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ. ಕೃಷಿಯಿಂದ ಬಂದಂತಹ ಆದಾಯದ ಹಣ ಅಲ್ಲಿರೋದು ಅನ್ನೋದು ದರ್ಶನ್ ಅವರು ವಾದ. ಕೃಷಿ ಅಂತ ಯಾಕೆ ಹೇಳ್ತಿದೀವಿ ಅಂದ್ರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಕೃಷಿ ಆದಾಯಕ್ಕೆ ಮೂಲವನ್ನ ತೋರಿಸ್ಬೇಕಾಗಿಲ್ಲ. ಕೃಷಿ ಆದಾಯ ಅಥವಾ ಲಾಭಾಂಶದ ಬಗ್ಗೆ ನಾವು ಲೆಕ್ಕವನ್ನ ತೋರಿಸ್ಬೇಕಾಗಿಲ್ಲ, ಐಟಿಗೆ ಡಿಕ್ಲೇರ್ ಮಾಡಬೇಕಾಗಿಲ್ಲ. ಸೊ ಕೃಷಿ ಅನ್ನೋ ಕವಚವನ್ನ ಬಳಸೋದಕ್ಕೆ ದರ್ಶನ್ ಈ ಪ್ರಕರಣದಲ್ಲಿ ಮುಂದಾಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾವಾಗ ಇವರು ಕೃಷಿಕರಾದ್ರು ಅನ್ನೋದು ಕೂಡ ಹಿಂಗೆ ಕೃಷಿಯಿಂದ ಬಂತು ಅಂತ ತಕ್ಷಣ ಸುಮ್ಮನೆ ಒಪ್ಕೊಂಡ್ಬಿಡಲ್ಲ. ಕೃಷಿ ಯಾವ ಟೈಮಿಂದ ಮಾಡಿದ್ದಾರೆ? ಪ್ರಗತಿಪರ ಕೃಷಿಕರ ಇವರು. ಲಾಕ್ಡೌನ್ನಲ್ಲಿ ಶುರುವಾದಂತಹ ಕೃಷಿನ ಇದು? ಎಲ್ಲ ಪ್ರಶ್ನೆಗಳು ಐಟಿಗೂ ಬಂದಿರುತ್ತೆ. ನಮಗೆ ಬರುತ್ತಂದ್ರೆ ಅವ್ರಿಗೆ ಬರಲ್ವಾ? ಬಂದಿರುತ್ತೆ. ಕ್ರಾಸ್ ವೆರಿಫೈ ಮಾಡಿರ್ತಾರೆ. ಹಾಗಾದ್ರೆ ಇಲ್ಲಿ ದ್ವಂದ್ವ ಹೇಳಿಕೆಗಳಂತ ಯಾಕೆ ಅನಿಸ್ತು ಐಟಿ ಅಧಿಕಾರಿಗಳಿಗೆ? ಇವರು ಕೃಷಿ ಕಥೆಯನ್ನು ಹೇಳಿದ್ರು, ಕೃಷಿ ಮತ್ತು ಪ್ರಾಣಿಗಳ ಮಾರಾಟದ ಬಗ್ಗೆ ಇದ್ದಾರೆ, ಅಭಿಮಾನಿಗಳು ದುಡ್ಡು ಕೊಟ್ರು ಅಂತ ಹೇಳ್ತಿದ್ದಾರೆ. ಸೊ ಏನೇನು ಪ್ರಶ್ನೆಗಳನ್ನು ಕೇಳಿರ್ಬೋದು ದರ್ಶನ್ಗೆ ಐಟಿ ಅಧಿಕಾರಿಗಳು? ಅದಕ್ಕೆ ದರ್ಶನ್ ಕೊಟ್ಟ ಉತ್ತರ ಹೇಗಿತ್ತು ಆ ಡೀಟೇಲ್ಸ್ ಕೂಡ ಕೊಡ್ತೀವಿ ನೋಡಿ. ಫಸ್ಟ್ ಕೇಳ್ತಾರೆ, 6 ವರ್ಷಗಳ ಹಿಂದೆ ದರ್ಶನ್ ಕೈ ಸಾಲವನ್ನ ಕೊಟ್ಟಿದ್ದೀರಾ ನೀವು ಯಾರಿಗಾದ್ರೂ? ಆಮೇಲೆ ಯಾರಿಗೆ ಕೊಟ್ಟಿದ್ರೆ ಆಮೇಲೆ ಅವ್ರು ನಿಮಗೆ ರಿಟರ್ನ್ ಮಾಡಿದ್ರಾ? ಯಾವ ರೂಪದಲ್ಲಿ ರಿಟರ್ನ್ ಮಾಡಿದ್ರು ಅಂತೆಲ್ಲ ಐಟಿ ಅಧಿಕಾರಿಗಳು ಮೊದಲ ಪ್ರಶ್ನೆಗಳನ್ನ ಹಿಂಗೆ ಕೇಳಿರ್ತಾರೆ. ಈ ದುಡ್ಡು ಸಿಕ್ತಲ್ಲ, ದುಡ್ಡಿನ ಮೂಲ ಯಾವುದು, ದುಡ್ಡು ಯಾವ್ಯಾವ ಕೈ ಎಕ್ಸ್ಚೇಂಜ್ ಆಗಿದೆ, ಆಮೇಲೆ ಈ ಪ್ರಕರಣದಲ್ಲಿ ಮೋಹನ್ ಅನ್ನೋರನ್ನ ಕೂಡ ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರು. ಸೊ ಅವ್ರಿಗೂ ನಿಮಗೂ ಹೆಂಗೆ ಸಂಬಂಧ, ಯಾಕಿಷ್ಟು ಕ್ಯಾಶ್ ವ್ಯವಹಾರಗಳನ್ನು ನಡೆಸ್ಕೊಂಡ್ರಿ, ಈ ಥರ ಸುಮಾರು ಪ್ರಶ್ನೆಗಳನ್ನು ಐಟಿ ಅಧಿಕಾರಿಗಳು ಕೇಳಿದ್ದಾರೆ. ಹಲವು ಪ್ರಶ್ನೆಗಳ ಪೈಕಿ ಕೆಲವಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ, ಕೆಲವಕ್ಕೆ ಕ್ಲಾರಿಟಿ ಇಲ್ಲ ಉತ್ತರದಲ್ಲಿ. ಸೊ ಐಟಿ ಮುಂದೆ ದರ್ಶನ್ ಹೇಳಿಕೆ ಹೆಂಗಿದೆ ನೋಡಿ. ಬಂತು, ನೀವು ಕಳೆದ 6 ವರ್ಷಗಳಲ್ಲಿ ಯಾರಿಗಾದ್ರೂ ಕೈ ಸಾಲವನ್ನು ಕೊಟ್ಟಿದ್ರಾ? ಸಾಲ ನೀಡಿದ್ರೆ ದಿನಾಂಕ ಮತ್ತು ಸಮಯ ನಿಮಗೆ ಗೊತ್ತಾ ಅಂತ ಐಟಿ ಅಧಿಕಾರಿಗಳು ದರ್ಶನ್ ಮುಂದೆ ಪ್ರಶ್ನೆಯನ್ನ ಇಟ್ರು.
ಈ ಈ ಪ್ರಶ್ನೆಗೆ ಉತ್ತರವನ್ನ ಕೊಡೋ ಕೆಲಸ ದರ್ಶನ್ ಮಾಡಿದ್ದಾರೆ. ಅವ್ರೇನು ಹೇಳಿದ್ದಾರೆ ಅಂದರೆ, ಹೌದು, ನಾನು 40 ಲಕ್ಷ ಕೈ ಸಾಲವನ್ನು ನಾನೇ ಇನ್ನೊಬ್ಬರಿಗೆ ಸಾಲ ಕೊಟ್ಟಿದ್ದೆ ಅಂತ ಹೇಳಿದ್ರು. ನನ್ನ ಸ್ನೇಹಿತರಾದ ರಾಮ್ ಮೋಹನ್ ರಾಜ್ಗೆ ಫೆಬ್ರವರಿ 2024ರಲ್ಲಿ ನಾನು ಹಣವನ್ನು ಕೊಟ್ಟಿದ್ದೀನಿ. ಯಾವಾಗ? ರೇಣುಕಾಸ್ವಾಮಿ ಕೊಲೆ ಆಗೋಕ್ಕೂ 4 ತಿಂಗಳ ಮುಂಚೆ. ಮೋಹನ್ ನನಗೆ 2024ರ ಮೇ ತಿಂಗಳಲ್ಲಿ ಆ ಹಣವನ್ನು ರಿಟರ್ನ್ ಮಾಡಿದ್ರು, ಇಸ್ಕೊಂಡಿದ್ರು, ಮೇಲ್ ಕೊಟ್ಬಿಟ್ರು. ಮೋಹನ್ ಯಾರು ಅಂತ ಕೇಳಿದಾಗ, ಮೋಹನ್ ಮೂಲತಃ ಬೆಂಗಳೂರಿನವರು, ನಂಗೆ ತುಂಬ ಹಳೆ ಪರಿಚಯ ಸಾರ್ ಅಂತ ದರ್ಶನ್ ಉತ್ತರವನ್ನು ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಆಗೋ ಜಸ್ಟ್ 1 ತಿಂಗಳ ಮುಂಚೆ ದರ್ಶನ್ ಹತ್ರ ದುಡ್ಡಿತ್ತು 40 ಲಕ್ಷ. ಅದನ್ನು ಬಿಟ್ಟರೆ 6 ವರ್ಷದಿಂದ ನಾನು ಯಾರಿಗೂ ಸಾಲವನ್ನು ಕೊಟ್ಟಿಲ್ಲ, ಸಾಲ ಇಸ್ಕೊಂಡು ಇಲ್ಲ ಅನ್ನೋದು ದರ್ಶನ್ ಅವರ ವರ್ಷನ್ ಆಗಿದೆ. ಹಾಗಾದ್ರೆ ಐ ಟಿ ಅಧಿಕಾರಿಗಳು ಕೇಳಿದ್ರು, ಫೆಬ್ರವರಿ 2024 ನೀವು ಹೇಳೋ ಪ್ರಕಾರ ಮೋಹನ್ ರಾಜ್ಗೆ 40 ಲಕ್ಷ ಕೊಟ್ರಿ, ಸರಿ, ಬಟ್ ಹಣದ ಮೂಲ ಸ್ಪಷ್ಟಪಡಿಸ್ಬೋದಾ ನೀವು? ನಿಮಗೆ ಆ ಹಣ ಎಲ್ಲಿಂದ ಬಂತು ಹೇಳ್ತೀರಾ ನೀವು ಅಂತ ಐ ಟಿ ಅಧಿಕಾರಿಗಳು ಕೇಳಿದ್ರು. ಯಾಕಂದ್ರೆ 1-2 ಲಕ್ಷದ ಕತೆ ಅಲ್ವಾ. ಅದಕ್ಕೆ ದರ್ಶನ್ ಉತ್ತರ ಕೊಟ್ಟಿದ್ದಾರೆ, ಮೋಹನ್ ರಾಜ್ಗೆ ನೀಡಿದ 40 ಲಕ್ಷ ಹಣ ಇದೆಯಲ್ಲ ಸರ್, ಅದರಲ್ಲಿ 25 ಲಕ್ಷ ಹಣ ನಾನು ಕೃಷಿಯಿಂದ ಬಂದ ಲಾಭದಲ್ಲಿ ಸಂಪಾದಿಸಿದ್ದೀನಿ. ಕೃಷಿ ಮಾಡ್ತಾ ಇದ್ದೆ, ಮಾಡರ್ನ್ ಕೃಷಿಕ, ಅಲ್ಲಿ ಲಾಭ ಬಂತು ನನಗೆ, ನಾನು ಬೆಳೆದ ಬೆಳೆಗಳೆಲ್ಲ ನನಗೆ ಚಿನ್ನದ ಬೆಳೆ ಆಯಿತು, ಸೊ 25 ಲಕ್ಷ ಲಾಭ ಬಂತು ಅಂತ ಅವ್ರು ಹೇಳಿದಾರಂತೆ. ಇನ್ನುಳಿದ 15 ಲಕ್ಷ ಹೆಂಗೆ ಬಂತು ನಿಮಗೆ ಅಂತ ಕೇಳಿದಾಗ, ಪ್ರಾಣಿಗಳ ಮಾರಾಟವನ್ನು ನಾನು ಮಾಡಿದ್ದೀನಿ ಸರ್, ನನ್ನ ಫಾರ್ಮ್ ಹೌಸ್ ಇದೆ ಸರ್ ಅಂತ ಅವ್ರು ಉತ್ತರ ಕೊಟ್ಟಿದ್ದಾರೆ. ಅವ್ರದೇ ಸ್ಟೈಲಲ್ಲಿ ಹೇಳ್ತಾ ಇದ್ದೀವಿ ಅಷ್ಟೇ. ಇನ್ನುಳಿದಂತೆ ನನ್ನ ಹುಟ್ಟುಹಬ್ಬದ ದಿನ ಅಭಿಮಾನಿಗಳು ಕೊಟ್ಟರು ಹಣ, ಮಿಕ್ಕಿದ ಏನು ಹಣ ನೀವು ಕೇಳ್ತಾ ಇದ್ದೀರಾ 82 ಲಕ್ಷದಲ್ಲಿ 40 ಲಕ್ಷ ಹಿಂಗೆ ಕೃಷಿಕಾದೆ, ಇನ್ನು ಮಿಕ್ಕಿದೆಲ್ಲ ನನಗೆ ಅಭಿಮಾನಿಗಳು ಬಂದು ಉಡುಗೊರೆ ಕೊಟ್ಟರು, ದುಡ್ಡು ಕೊಟ್ಟರು, ಅಂದರೆ ವಿಶ್ ಮಾಡಿದ್ರು, ಹ್ಯಾಪಿ ಬರ್ಡೇ ಅಣ್ಣ ಬಾಸ್ ಅಂತ. ಅದ್ರ ಜೊತೆ ಕೈಯಲ್ಲಿ ದುಡ್ಡು ಇಟ್ಬಿಟ್ಟು ಹೋದ್ರು. ದರ್ಶನ್ ಅವರ ಖರ್ಚಿಗೆ ಅವರ ಅಭಿಮಾನಿಗಳು ದುಡ್ಡು ಕೊಟ್ರಂತೆ. ಇಷ್ಟೆಲ್ಲ ಹೇಳಿಕೆಗಳನ್ನ ಕೇಳಿಸ್ಕೊಂಡ್ಮೇಲೆ ನಿಮ್ಗೆ ಅನ್ಸುತ್ತೆ, ಆಯ್ತು ಹಂಗಾದ್ರೆ ಕೃಷಿ ಅಂತ ಹೇಳಿದ್ಮೇಲೆ ಇನ್ನೇನಿದೆ, ದ್ವಂದ್ವ ಏನಿದೆ ಇಲ್ಲಿ, ಗೊಂದಲ ಏನಿದೆ, ಯಾಕೆ ಹಿನ್ನಡೆ ಆಯಿತು ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಅದಕ್ಕೂ ಒಂದಷ್ಟು ಉತ್ತರ ಕೊಡ್ತೀವಿ ನಿಮಗೆ. ಐ ಟಿ ಅಧಿಕಾರಿಗಳು ಮೊದಲು ಪ್ರಶ್ನೆ ಕೇಳಿದ ತಕ್ಷಣ ಮೊದಲು ಉತ್ತರ ಕೊಟ್ಟರು ಅಂತ ಸುಮ್ಮನಾಗಲ್ಲ, ಡೀಟೇಲ್ಸ್ ಕೊಡ್ತಾರೆ. ಮುರಳಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮುರಳಿ, ಈಗ ಕೃಷಿ ವಿಚಾರದಲ್ಲಿ ತಪ್ಪಿಸ್ಕೊಳ್ಳೋಣ ಅಂತ ಯೋಚನೆನೇನೋ ಮಾಡಿದ್ರು ದರ್ಶನ್, ಬಟ್ ಇದು ಕನ್ವಿನ್ಸಿಂಗ್ ಆಗಿರಲಿಲ್ಲ ಅನ್ನೋದು ಹೇಗೆ ಗೊತ್ತಾಯಿತು? ಒಂದು. ಎರಡನೇದು, ಯಾವಾಗ ಇವರು ಕೃಷಿಕರಾದ್ರು ಅನ್ನೋದೇ ಸಾರ್ವಜನಿಕವಾಗಿರುವಂತಹ ಪ್ರಶ್ನೆ. ಲಾಕ್ಡೌನ್ ಟೈಮ್ನಲ್ಲಿ ಏನಾದರೂ ಪ್ರಗತಿಪರ ಕೃಷಿಕರಾದ್ರ ಮುರಳಿ? ಮಮತಾ, ಅದು ಕೂಡ ಒಂದು ರೀತಿಯ ಅನುಮಾನಾಸ್ಪದ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರಮುಖವಾಗಿ ಐ ಟಿ ಅಧಿಕಾರಿಗಳು ಹೇಳಿಕೆಗಳನ್ನು ದಾಖಲು ಮಾಡೋ ಸಂದರ್ಭದಲ್ಲಿ ಕಳೆದ 3 ವರ್ಷಗಳಿಂದ ನನಗೆ 25 ಲಕ್ಷ ಲಾಭ ಬಂದಿದೆ ಅಂತೇಳಿ ಅವರು ಉಲ್ಲೇಖವನ್ನು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈಗಾಗಲೇ ಐ ಟಿ ಅಧಿಕಾರಿಗಳು ಅವರ ಬಳಿ ಇರುವಂಥ ಕೃಷಿ ಭೂಮಿ ಎಷ್ಟು, ಅಂದರೆ ಅದರಲ್ಲಿ ಪ್ರತಿ ವರ್ಷ ಯಾವ ಯಾವ ಬೆಳೆಯನ್ನು ಬೆಳೀತಾ ಇದ್ದಾರೆ, ಜೊತೆಗೆ ಅದರಿಂದ ಲಾಭ ಏನು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಒಂದಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ತಮ್ಮ ಆಕ್ಷೇಪಣೆಯಲ್ಲಿ ಕೂಡ ಮತ್ತು ತಮ್ಮ ತನಿಖೆಯಲ್ಲೂ ಕೂಡ ಬಹಿರಂಗ ಆಗಿರುವಂಥದ್ದು, ದರ್ಶನ್ನ ಬಳಿಯಲ್ಲಿ ಫಾರ್ಮ್ ಹೌಸ್ ಅನ್ನು ಹೊರತುಪಡಿಸಿದ್ರೆ ಇನ್ಯಾವುದೂ ಕೂಡ ಅವರ ಬಳಿಯಲ್ಲಿ ಇಲ್ಲ. ಅಂದರೆ ಅದು ಫಾರ್ಮ್ ಹೌಸ್ ಸರಿಸುಮಾರು 4ರಿಂದ 5 ಎಕರೆ ಇರ್ಬೋದು. 5 ಎಕರೆಯಲ್ಲಿ ಯಾವುದೇ ರೀತಿಯ ವಾಣಿಜ್ಯ ಬೆಳೆಗಳನ್ನು ಕೂಡ ಅವರು ಬೆಳೆದಿಲ್ಲ. ಯಾಕೆಂದರೆ ಕೇವಲ ತೆಂಗಿನಕಾಯಿ ಇರ್ಬೋದು, ಜೊತೆಗೆ ಬೇರೆ ಬೇರೆಯ ಬೆಳೆಗಳನ್ನು ಕೂಡ ಎಲ್ಲೂ ಕೂಡ ಏನಂದರೆ ವಾಣಿಜ್ಯ ಬೆಳೆಗಳು ಅಂತೇನು ಹೇಳ್ತೀವಿ, ಅತಿ ಹೆಚ್ಚು ಲಾಭ ಬರುವಂಥ ವಾಣಿಜ್ಯ ಬೆಳೆಗಳು ಅದ್ಯಾವುದನ್ನು ಕೂಡ ಅವರು ಬೆಳೆದಿಲ್ಲ ಅನ್ನೋದ್ರ ಬಗ್ಗೆ ಐ ಟಿ ಅಧಿಕಾರಿಗಳ ತನಿಖೆಯಲ್ಲಿ ಬಯಲಾಗಿರುವಂಥದ್ದು. ಜೊತೆಗೆ ಅವರು ಕೃಷಿಯಿಂದ 25 ಲಕ್ಷ ಅಂತ ಹೇಳ್ತಾರೆ. ಅದಾದ ನಂತರ 15 ಲಕ್ಷಕ್ಕೆ ಸಂಬಂಧಪಟ್ಟಂತೆ ಅವರು ತನ್ನ ಬಳಿ ಇರುವಂಥ ಪ್ರಾಣಿಗಳನ್ನು ಮಾರಾಟವನ್ನು ಮಾಡಿದ್ದೀನಿ ಅಂತೇಳಿ ಹೇಳ್ತಾರೆ. ಪ್ರಾಣಿಗಳು ಅಂತ ಅಂದರೆ ಯಾವ ಪ್ರಾಣಿಗಳನ್ನು ಮಾರಾಟವನ್ನು ಮಾಡಿದರೆ, ಕುದುರೆಯನ್ನು ಮಾರಾಟ ಮಾಡಿದರೆ, ಅಥವಾ ಹಸುಗಳನ್ನು, ಅಥವಾ ಬೇರೆ ಮಾಂಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡು, ಕುರಿ, ಮೇಕೆ ಇದನ್ನು ಮಾರಾಟ ಮಾಡಿದರೆ ಅದರಿಂದ ಎಷ್ಟು ಲಾಭ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋ ಪ್ರಯತ್ನವನ್ನು ಐ ಟಿ ಅಧಿಕಾರಿಗಳು ಮಾಡಿರುವಂಥದ್ದು. ಅದಕ್ಕೂ ಕೂಡ ಸರಿಯಾದ ಪೂರಕವಾದ ದಾಖಲೆಗಳಿಲ್ಲ ಮತ್ತು ಅದಕ್ಕೆ ಪೂರಕವಾದ ಸ್ಪಷ್ಟನೆಗಳು ಕೂಡ ಇಲ್ಲ. ಅದಾದ ನಂತರ ಹುಟ್ಟುಹಬ್ಬದ ದಿನ ಇನ್ನೊಂದು ಪ್ಲಾನನ್ನು ಮಾಡ್ಕೊಂಡಿದ್ರು. ಹುಟ್ಟುಹಬ್ಬದ ದಿನ ಅಭಿಮಾನಿಗಳು ಬಂದು ಅವರಿಗೆ ವಿಷಯನ ಮಾಡಿ ಅವರ ಜೋಬ್ನಲ್ಲಿ ದುಡ್ಡನ್ನು ಇಟ್ಟು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನು ದರ್ಶನ್ ಆ ಸಂದರ್ಭದಲ್ಲಿ ಮಾಡಿದರೆ, ಕೃಷಿ ಅದಾದ ನಂತರ
ಪ್ರಾಣಿಗಳ ಮಾರಾಟ ಮತ್ತು ಅಭಿಮಾನಿಗಳು ಕೊಟ್ಟಿರೋಂಥದ್ದು ಅನ್ನೋದ್ರ ಬಗ್ಗೆ. ಆದರೆ ತನಿಖೆಯಲ್ಲಿ ಈ ಯಾವುದೇ ರೀತಿಯ 3 ವರ್ಷಗಳಿಂದ ಅವರಿಗೆ ಲಾಭ ಬರುವಂಥ ವಾಣಿಜ್ಯ ಬೆಳೆಯನ್ನು ಕೂಡ ಅವ್ರು ಯಾರು ಕೂಡ ಬೆಳೆದಿಲ್ಲ, ಜೊತೆಗೆ ಅದರಿಂದ ಯಾವುದೇ ರೀತಿಯ ಹಣ ಬಂದಿಲ್ಲ, ಜೊತೆಗೆ ಆದಾಯ ತೆರಿಗೆ ವಂಚನೆ ಮಾಡಿ ಅದನ್ನು ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನ ದರ್ಶನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆಕ್ಷೇಪಣೆಯನ್ನು ಈಗಾಗಲೇ ಐಟಿ ಮಾಡಿರುವಂಥದ್ದು. ಮತ್ತೊಮ್ಮೆ ಅವರ ಹೇಳಿಕೆಗಳನ್ನ ಪಡ್ಕೊಳ್ಳುವಂತ ಪ್ರಯತ್ನನ ಈಗ ಐಟಿ ಅಧಿಕಾರಿಗಳು ಮಾಡ್ತಾ ಇರೋಂಥದ್ದು. ಮಮತಾ ಒಳ್ಳೆ ಹಾಗೆ ಸಂಪರ್ಕದಲ್ಲಿರಿ. ಈಗ ಕೃಷಿ ಅಂದ್ಬಿಟ್ರು ಅವರು, ಆಮೇಲೆ ಪ್ರಾಣಿಗಳ ಮಾರಾಟ ಅಂದ್ಬಿಟ್ರು, ಇನ್ನೇನ್ರಿ ಗೊಂದಲ? ನಮಗಂತೂ ಯಾವುದೇ ದ್ವಂದ್ವ ಕಾಣಿಸ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ಬೋದು, ಬಟ್ ಪಿಕ್ಚರ್ ಅಭಿ ಬಾಕಿ ಹೇ.